ಮಾಹಾತ್ಮ್ಯಂ ತಥಾಪ್ಯೇಷ ಪ್ರಶಸ್ಯತೆ. ಶ್ರೀ ಗುರುವಿನ, ಲಿಂಗದ ಮತ್ತು ಶಿವಯೋಗಿಗಳ ಮಹಾತ್ಮ್ಯವನ್ನು ಹೇಳುವುದರಿಂದ ಭಕ್ತನ ಮಹಾತ್ಮ್ಯವು ಸಿದ್ಧವಾಗುತ್ತದೆ. ಆದರೂ ಸಹ ಅದನ್ನು ಪ್ರಶಂಸಿಸಲಾಗುವುದು. ಯೇ ಭಜಂತಿ ಮಹಾದೇವಂ ಪರಮಾತ್ಮಾನಮವ್ಯಯಂ ಕರ್ಮಣಾ ಮನಸಾ ವಾಚಾ ತೇ ಭಕ್ತಾ ಇತಿ ಕೀರ್ತಿತಾಃ. ಅವ್ಯಯನೂ ಪರಮಾತ್ಮನೂ ಆದ ಮಹಾದೇವನನ್ನು ಯಾರು ಕ್ರಿಯೆ, ವಾಣಿ ಮತ್ತು ಮನಸ್ಸುಗಳಿಂದ ಭಜಿಸುತ್ತಾರೆಯೋ ಅವರೇ ಭಕ್ತರೆಂದು ಹೇಳಲ್ಪಡುತ್ತಾರೆ. ದುರ್ಲಭಾ ಹಿ ಶಿವೇ ಭಕ್ತಿ ಸಂಸಾರ ಭಯತಾರಿಣೀ ಸಾ ಯತ್ರ ವರ್ತತೆ ಸಾಕ್ಷಾತ್ ಸ ಭಕ್ತಃ ಪರಿಗೀಯತೆ. ಸಂಸಾರ ಭಯದಿಂದ ಪಾರು ಮಾಡುವ ಶಿವನಲ್ಲಿರುವ ಭಕ್ತಿಯು ನಿಶ್ಚಯವಾಗಿ ದುರ್ಲಭವಾದುದು. ಆ ಭಕ್ತಿಯು ಯಾರಲ್ಲಿ ಸಾಕ್ಷಾತ್ ಇರುತ್ತದೆಯೋ ಅವನೇ ಭಕ್ತನೆಂದು ವಿಶೇಷವಾಗಿ ಹೇಳಲ್ಪಡುತ್ತಾನೆ. ಕಿಂ ವೇದೈಃ ಕಿಂ ತತಃ ಶಾಸ್ತ್ರೈಃ ಕಿಂ ಯಜ್ಞೈಃ ಕಿಂ ತಪೋವ್ರತೈಃ ನಾಸ್ತಿ ಚೇಚ್ಛಾಂಕರೀ ಭಕ್ತಿಃ ದೇಹಿನಾಂ ಜನ್ಮರೋಗಿಣಾಂ. ಜನ್ಮರೋಗಿಗಳಾದ ದೇಹಿಗಳಿಗೆ ಶಾಂಕರಿ ಭಕ್ತಿಯು ಇಲ್ಲದೇ ಇದ್ದರೆ ವೇದಗಳ ಅಧ್ಯಯನದಿಂದ, ಅದರಂತೆ ಶಾಸ್ತ್ರಗಳ ಅಧ್ಯಯನದಿಂದ, ಯಜ್ಞಗಳಿಂದ ಮತ್ತು ತಪೋವ್ರತಗಳಿಂದ ಏನೂ ಪ್ರಯೋಜನವಾಗಲಾರದು. ಶಿವಭಕ್ತಿ ವಿಹೀನಸ್ಯ ಸುಕೃತಂ ಚಾಪಿ ನಿಷ್ಫಲಂ ವಿಪರೀತ ಫಲಂ ಚ ಸ್ಯಾದ್ ದಕ್ಷಸ್ಯಾಪಿ ಮಹಾಧ್ವರೇ. ಶಿವಭಕ್ತಿ ಇಲ್ಲದವನ ಪುಣ್ಯ ಕರ್ಮವೂ ಕೂಡ ನಿಷ್ಫಲವಾಗುತ್ತದೆ ಮತ್ತು ಮಹಾಯಜ್ಞವನ್ನು ಮಾಡಿದ ದಕ್ಷ ಬ್ರಹ್ಮನಂತೆ ವಿಪರೀತ ಫಲವನ್ನು ಕೊಡುವಂತಹದು ಸಹ ಆಗುತ್ತದೆ. ಅತ್ಯಂತ ಪಾಪ ಕರ್ಮಾಪಿ ಶಿವಭಕ್ತ್ಯಾ ವಿಶುದ್ಧ್ಯತಿ ಚಂಡೋ ಯಥಾ ಪುರಾ ಭಕ್ತ್ಯಾ ಪಿತೃಹಾಪಿ ಶಿವೋ ಭವತಿ. ಅತ್ಯಂತ ಪಾಪಕರ್ಮವನ್ನು ಮಾಡಿದವನು ಸಹ ಶಿವಭಕ್ತಿಯಿಂದ ಪರಿಶುದ್ಧನಾಗುತ್ತಾನೆ. ಹೇಗೆಂದರೆ ಪೂರ್ವಕಾಲದಲ್ಲಿ ಚಂಡನೆಂಬುವನು ತನ್ನ ತಂದೆಯನ್ನು ಕೊಂದರೂ ಸಹ ತಾನು ಮಾಡಿದ ಶಿವಭಕ್ತಿಯಿಂದ ಶಿವಸ್ವರೂಪನಾದನು. ಸುಕೃತಂ ದುಷ್ಕೃತಂ ಚಾಪಿ ಶಿವಭಕ್ತಸ್ಯ ನಾಸ್ತಿ ಶಿವಭಕ್ತಿ ವಿಹೀನಾನಾಂ ಕರ್ಮ ಪಾಶ ನಿಬಂಧನಂ. ಶಿವಭಕ್ತನಾದವನಿಗೆ ಸುಕೃತವೇ ಆಗಲಿ ದುಷ್ಕೃತವೇ ಆಗಲಿ ಇರುವುದಿಲ್ಲ. ಶಿವಭಕ್ತಿ ಇಲ್ಲದವರಿಗೆ ಕರ್ಮ ಪಾಶದ ಬಂಧನವು ಉಂಟಾಗುವುದು. ಶಿವಾಶ್ರಿತಾನಾಂ
ಕ್ಷಿತಿರಜಂ ಭಯಂ. ಸೂರ್ಯನ ಕುದುರೆಗಳಿಗೆ ಹೇಗೆ ಕತ್ತಲೆಯಿಂದ ಉಂಟಾದ ಭಯವೂ ಇರುವುದಿಲ್ಲವೋ, ಅದರಂತೆ ಶಿವನನ್ನು ಆಶ್ರಯಿಸಿದ ಜೀವಿಗಳಿಗೆ ಪುಣ್ಯ ಪಾಪ ಕರ್ಮಗಳ ಸಂಗವೂ ಇರುವುದಿಲ್ಲ. ನಿರೋದ್ಧುಮ್ನ ಕ್ಷಮಂ ಕರ್ಮ ಶಿವಭಕ್ತಾನ್ ವಿಶೃಂಖಲಾನ್ ಕಥಂ ಮತ್ತಗಜಾನ್ ರುಂಧೇತ್ ಶೃಂಖಲಾ ಬಿಸತಂತುಜಾ. ತಾವರೆಯ ತಂತುಗಳಿಂದ ನಿರ್ಮಿಸಿದ ಶೃಂಖಲೆಯು ಮದೋನ್ಮತ್ತವಾದ ಆನೆಯನ್ನು ಹೇಗೆ ತಡೆದು ನಿಲ್ಲಿಸಲಾರದೋ, ಹಾಗೆ ವಿಶೃಂಖಲರಾದ ಶಿವಭಕ್ತರನ್ನು ಕರ್ಮಗಳು ತಡೆಯಲು ಸಮರ್ಥವಾಗುವುದಿಲ್ಲ. ಬ್ರಾಹ್ಮಣಃ ಕ್ಷತ್ರಿಯೋ ವಾಪಿ ವೈಶ್ಯೋ ವಾ ಶೂದ್ರ ಏವ ವಾ ಅಂತ್ಯಜೋ ವಾ ಶಿವೇ ಭಕ್ತಃ ಶಿವವನ್ಮಾನ್ಯ ಏವ ಸಹ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಲ್ಲವೇ ಅಂತ್ಯಜ ಇವರಲ್ಲಿ ಯಾರೇ ಆದರೂ ಶಿವನಲ್ಲಿ ಭಕ್ತಿಯುಳ್ಳವನಾದರೆ ಅವನು ಶಿವನಂತೆಯೇ ಮಾನ್ಯನಾಗುತ್ತಾನೆ. ಶಿವಭಕ್ತಿ ಸಮಾವೇಶೇ ತ್ವಜಾತಿ ಪರಿಕಲ್ಪನಾ ಇಂಧನೇಷ್ವಗ್ನಿದಗ್ಧೇಷು ಕೋ ವಾ ಭೇದಃ ಪ್ರಕೀರ್ತ್ಯತೆ. ಅಗ್ನಿಯಿಂದ ದಗ್ಧಗಳಾದ ಇಂಧನಗಳಲ್ಲಿ ಜಾತಿ ಭೇದವು ಹೇಗೆ ಹೇಳಲು ಬರುವುದಿಲ್ಲವೋ, ಅದರಂತೆ ಶಿವಭಕ್ತಿಯು ಸಮಾವೇಶವಾದ ಮೇಲೆ ಪೂರ್ವದ ಬ್ರಾಹ್ಮಣಾದಿ ಜಾತಿಗಳ ಪರಿಕಲ್ಪನೆಯು ಉಂಟಾಗುವುದಿಲ್ಲ. ಶುದ್ಧ ನಿಯಮ ಸಂಯುಕ್ತಾಃ ಶಿವಾರ್ಪಿತ ಫಲಾಗಮಾಃ ಅರ್ಚಯಂತಿ ಶಿವಂ ಲೋಕೆ ವಿಜ್ಞೇಯಾಸ್ತೆ ಗಣೇಶ್ವರಾಃ. ಶುದ್ಧರಾಗಿ ನಿಯಮಯುಕ್ತರಾಗಿ ಎಲ್ಲ ಫಲಗಳನ್ನು ಶಿವನಿಗೆ ಸಮರ್ಪಿಸಿ ಯಾರು ಈ ಲೋಕದಲ್ಲಿ ಶಿವನನ್ನು ಅರ್ಚಿಸುತ್ತಾರೆಯೋ ಅವರು ಗಣೇಶ್ವರರೆಂತಲೇ ತಿಳಿದುಕೊಳ್ಳಬೇಕು. ಇತಿ ಭಕ್ತ ಮಾಹಾತ್ಮ್ಯ ಸ್ಥಳಂ.